ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಒಂದು ಅದ್ಭುತವಾದ ಆನೆನ ನಿನ್ನೆ ಹಿಡಿತಾರ, ಅದ್ಭುತವಾದ ದಂತದ್ದು. ಅದಕ್ಕಿಂತ ಮೊದಲು ಸರ್, ಕೆರೆಕಟ್ಟೆ ಭಾಗದಲ್ಲಿ ಇಬ್ಬರನ್ನ ತುಳಿದು ಹಾಕುತ್ತನ್ನುವಂಥದ್ದು ಏನ್ ಸರ್? ಈ ಬಾರಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಇದೆ ಗೌಡ್ರೆ. ನೀವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರ ಸರ್? ಯಾರನ್ನ ಹೊಡಿತೆ, ಯಾವ ಆನೆ ಸರ್ ಇದು? ಸುಮಾರು ಒಂದು ತಿಂಗಳ ಹಿಂದೆ, ಅದಕ್ಕಿಂತ ಸ್ವಲ್ಪ ದಿವಸದ ಹಿಂದೆ, ಆಗುಂಬೆಯ ಐಬಿ ಹತ್ರಕ್ಕೆ ಒಂದು 7:30 ಗಂಟೆ 8 ಗಂಟೆಗೆ ಒಂದು ಆನೆ ಬರುತ್ತೆ. ಒಂದು ಸೊಂಡ್ಲಲ್ಲಿ ಒಂದು ಯಾವ್ದೋ ಒಂದು ಮರದ್ದು ಒಂದು ಹೊಂಗೆ ಹಿಡ್ಕೊಂಡು ಬಂದು ಇಲ್ಲಿ ಜೋರಾಗಿ ಮಾತಾಡಿದ ಕೂಡಲೇ ಒಂದ್ಸತಿ ಗೀಳಿಡ್ತದೆ. ಗೀಳಿಟ್ಟ ಕೂಡಲೇ ಗೀಳಿಟ್ಟು ಅದ್ರ ಪಾಡಿಗೆ ಅದು ಹೋಗುತ್ತೆ. ಅವಾಗಿಂದ ಈ ಆನೆ ಇಡೀ ಎಲ್ಲರಿಗೂ ಗಮನ ಸೆಳೀತದೆ. ಆದ್ರೆ ಸುಮಾರು 10 ವರ್ಷದ ಹಿಂದಿಂದಲೂ ಆ ಆನೆ ಆ ಭಾಗದಲ್ಲಿ ನಮ್ಮಲ್ಲಿ ಭೀಮ ಇದ್ದಂಗೆ ಅಲ್ಲಿ ಹಸುವಾಸಿಯಾಗಿರ್ತದೆ. ಅಲ್ಲಿ ಆಗುಂಬೆಯಲ್ಲಿ ಹತ್ರ ಇರುವ ಒಂದು ಮಲ್ಲಂದೂರು ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಪದೇ ಪದೇ ಕಾಣಿಸ್ಕೊಂಡ್ರಿಂದ ಅಲ್ಲಿ ಗ್ರಾಮಸ್ಥರು, ಲೋಕಲ್ಲರು, ಆ ಆನೆಯ ಪ್ರೇಮಿಗಳು ಇಲ್ಲ ಅಭಿಮಾನಿಗಳು ಅದಕ್ಕೊಂದು ಹೆಸರಿಡ್ತಾರೆ. ಅದಕ್ಕೆ ಮಲ್ಲಂದೂರು ಆನೆ ಅಂತ ಹೆಸರಿಡ್ತಾರೆ. ಅದಾದ್ಮೇಲೆ ಇಲ್ಲಿ ಯಾವಾಗ ಐಬಿ ಹತ್ರ ಬಂದು ಕಾಣಿಸ್ಕೊಂತದೆ, ಯಾವ್ದೋ ಒಂದು ಇಂಗ್ಲಿಷ್ ಪೇಪರ್ ಅಲ್ಲಿ ಆಗುಂಬೆ ಟಸ್ಕರ್ ಅಂತ ಬರೀತಾರೆ. ಆಮೇಲೆ ಆ ಆನೆ ಬಗ್ಗೆ ಲೋಕಲ್ಲರೆಲ್ಲ ಬರೀತಾರೆ. ಈ ಆನೆ ಆ ಭಾಗದಲ್ಲಿ ಇರ್ತದೆ, ಅಲ್ಲೊಂದು ನರಸಿಂಹ ಪರ್ವತ ಅಂತ ಆ ಭಾಗದಲ್ಲೆಲ್ಲ ನಾನು ನೋಡಿದೀನಿ ಅಂತ ಒಬ್ರು ಬರೀತಾರೆ. ಅಂದ್ರೆ ಲದ್ದಿ ಇತ್ತು ಆ ಭಾಗದಲ್ಲಿ, ನಾವು ಬಾರಿ ಹೆದರ್ಕೊಂಡು ಹೋದು ಅಂತಲೂ ಬರೆದ್ರು. ನಾನು ಅದನ್ನೆಲ್ಲ ಸ್ಟಡಿ ಮಾಡ್ತಿದ್ದೆ. ಯಾಕಂದ್ರೆ ಹೊಸ ಹೊಸ ಆನೆಗಳು, ಹೊಸ ಹೊಸ ಟಸ್ಕರ್ಗಳು ಯಾವ ಭಾಗದಲ್ಲಿ ಇದ್ರು ನಾನು ಅವುಗಳನ್ನ ಸ್ವಲ್ಪ ಫಾಲೋ ಮಾಡ್ತಾ ಇರ್ತೀನಿ. ಆಮೇಲೆ ಮತ್ತೊಂದು ಸುದ್ದಿ ಬಂತು, ಆ ಭಾಗದಲ್ಲಿ ಒಬ್ಬನ್ನ ಇದೇ ಆನೆ ಸಾಯಿಸಿತ್ತು ಅಂತ ಒಂದ್ 2 ವರ್ಷದ ಹಿಂದೆ. ಆ ಆನೆ ಹಿಡಿಯಕ್ಕೆ ಪರ್ಮಿಷನ್ ಬಂತು. ಆ ಸಮಯದಲ್ಲಿ ಆನೆ ಹಿಡಿಯಕ್ಕೆ ಹೋದಾಗ ಈ ಆನೆ ಅಲ್ಲಿಂದ ಕಾಡಲ್ಲಿ ತಪ್ಪಿಸ್ಕೊಂತದೆ, ಸಿಕ್ಕೋದಿಲ್ಲ ಯಾರಿಗೂ. ಇಲ್ಲಾಂದ್ರೆ ಈ 2 ಜನಗಳು ಬದುಕ್ತಿದ್ರು ಅಂತೆ, ಬಿದ್ರು ಅದು ಹಿಡಿದಿದ್ರೆ. ಇಷ್ಟೆಲ್ಲ ಸುದ್ದಿ ಆಯ್ತು. ನಾನು ಅಲ್ಲಿ ಒಬ್ರು ಯೂಟ್ಯೂಬರ್ ಇಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಬರ್ತಿದ್ರು, ಅವ್ರಿಗೆ ನಾನು ಫೋನ್ ನಂಬರು ಕೊಟ್ಟೆ. ತೋರಿಸಿ ನಾನು ಬರ್ತೀನಿ ಡ್ರೋನ್ ಎಲ್ಲ ತಗೊಂಡು ನೀವು ಆಗುಂಬೆಗೆ ಅಂತ. ಆಮೇಲೆ ಅವ್ರು ಬಹುಶಃ ಫೋನ್ ಮಾಡಿರೋ ಅಂತ ಸ್ವಲ್ಪ ದಿವಸ ಯಾವ್ದೇ ಫೋನ್ನೇ ಪಿಕ್ ಮಾಡ್ತಿರ್ಲಿಲ್ಲ. ಆಮೇಲೆ ಏನಾಯ್ತು, ಮತ್ತೆ ಇತ್ತೀಚೆಗೆ ಮತ್ತೆ ಅಲ್ಲೊಂದು ಕಡೆ ಕಾಣಿಸ್ಕೊಂತು. ನಾನು ಮತ್ತೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಪ್ರತಿ ಇಂಚ್ ಎಲ್ಲ ನೋಡಿದೆ. ಒಂದು ಬಲಾಢ್ಯ ಆನೆ, ಏನೊಂದು 35 ಇಲ್ಲ 40-45 ವರ್ಷ ಇರ್ಬೋದು. ಅದರ ಕೋರೆಗಳು ತೊಟ್ಲು ಕೊಂಬು ಕೋರೆ ಮೇಲಕ್ಕೆ ಹೋಗ್ತಾ ಇದ್ದು. ಆಮೇಲೆ ಅದರದ್ದು ಒಳ್ಳೆ ಗಜ ಲಕ್ಷಣಗಳಿದ್ದು. ಇದೊಂದು ಭಾರಿ ಲಕ್ಷಣ ಇರೋ ಆನೆ. ಎದೆ ಅಗಲ, ದೊಡ್ಡ ತಲೆ ಎತ್ತಿ ನಡೆಯೋ ಆನೆ. ಆಮೇಲೆ ಅದ್ರದ್ದು ಕುಂಭಸ್ಥಳ, ಅದು ಕೋರೆ, ಆಮೇಲೆ ಅದ್ರ ಸೊಂಡ್ಲು. ಆ ಸೊಂಡ್ಲು ನಮ್ಮ ಅಭಿಮನ್ಯು ಸೊಂಡ್ಲು, ನಮ್ಮ ಪಟ್ಟದಾನೆ ಶ್ರೀಕಂಠದತ್ತ ಒಡೆಯರ್ ಅದ್ನ ಬಿಟ್ರೆ ಈ ಆನೆಗೆ ನೆಲದಲ್ಲಿ ಒಂದಡಿ ನೆಲದಲ್ಲೇ ಅಂದ್ರೆ ನೆಲಕ್ಕೆ ಬಿಟ್ಟು ಆ ತರ ಲಕ್ಷಣ ಇರೋ ಆನೆ ಎಲ್ಲ ನಾನು ನೋಡಿ, ನೀನು ಈ ಶನಿವಾರ ಭಾನುವಾರ ಡ್ರೋನ್ ಎಲ್ಲ ತರಿಸಿ ಎಲ್ಲ ರೆಡಿ ಮಾಡಿ ಅಲ್ಲಿಗೆ ಆಗುಂಬೆ ಹೊರಡೋದು ಅನ್ಬೇಕಾದ್ರೆ ಒಂದು ಸುದ್ದಿ ಬಂತು. ಬಹುಶಃ ಶುಕ್ರವಾರ ಅಂತ ಕಾಣ್ತು. ಮತ್ತೊಂದು ವಿಷಯ ಹೇಳ್ತೀನಿ, ಒಂದು ಲೊಕೇಶನ್ ಹೇಳ್ತೀನಿ. ಏನು ಆಗುಂಬೆ ಇರ್ಬೋದು, ಹುಲಿಕಲ್ ಘಾಟ್ ಇರ್ಬೋದು, ಅಲ್ಲಿಂದ ಈ ಕಡೆ ಹುಲಿಕಲ್ ಘಾಟ್ ಇಂದ ಈ ಸೈಡ್ ಆಗುಂಬೆ, ಅಲ್ಲಿ ನರಸಿಂಹ ಪರ್ವತ, ಅದ್ರ ಪಕ್ಕ ಆಗುಂಬೆಯಿಂದ ಈ ಕಡೆ ಇರೋ ಪರ್ವತಗಳು ಎಲ್ಲ ಲಿಂಕ್ ಇದಕ್ಕೆ ನಮ್ಮ ಕುದುರೆಮುಖ ಕಾಡಿಗೆ. ಅದು ಮಧ್ಯದಲ್ಲಿ ರಸ್ತೆಗಳು ಕಾಡನ್ನ ಭಾಗ ಮಾಡಿ ಹೋಗಿರೋ ಬಿಟ್ರೆ ಮತ್ತೆ ಅದೆಲ್ಲ ಒಂದೇ ಕಾಡು. ಆಮೇಲೆ ಈ ಆನೆದು ಕಾರಿಡಾರ್ ಇಲ್ಲೆಲ್ಲ ಅದು ಓಡಾಡ ಆನೆನೆ. ಅದು ಹೇಗೆ ನಮ್ಮ ಭೀಮ ಇರ್ಬೋದು, ಬೈರ ಇರ್ಬೋದು ಹಾಗೆ. ಆಮೇಲೆ ನಾನು ಅದನ್ನೆಲ್ಲ ಯೋಚನೆ ಮಾಡಿದೆ. ಆಮೇಲೆ ನಾನು ಒಂದು ಬರೆದು ಕಳಿಸ್ತೇನೆ. ನಂಗೂ ಖುಷಿ ಆಯ್ತು, ಒಂದು ಹೊಸ ಆನೆ ಸಿಕ್ತಲ್ಲ ಅಂತ. ನಾಗರಹೊಳೆಯ ಅಯ್ಯಪ್ಪ, ಸಕಲೇಶ್ವರದ ಭೀಮ, ಮೂಡಿಗೆರೆ ಬೈರ, ಆಮೇಲೆ ಇತ್ತೀಚೆಗೊಂದು ಭಾರಿ ಒಂದು ದೈತ್ಯ ಆನೆ ನಮ್ಮ ಚಿಕ್ಕಮಗಳೂರು ಆ ಭಾಗದಲ್ಲಿ ಕಾಣಿಸ್ಕೊಂಡಿದೆ. ಅದ್ರ ಜೊತೆಗೆ ನನಗೆ ಇನ್ನೊಬ್ಬ ಸಿಕ್ಕಿದ ಮಲ್ಲಂದೂರು ಆನೆ ಅಂತ ಖುಷಿಯಲ್ಲಿತ್ತು. ಅಷ್ಟೊತ್ತಿಗೆ ಎಲ್ಲ ಸರಿ ಇತ್ತು, ನಾನು ಹೊರಡಕ್ ರೆಡಿ ಆಗಿದ್ದೆ. ಅಷ್ಟೊತ್ತಿಗೆ ಶುಕ್ರವಾರ ಒಂದು ಸುದ್ದಿ ಬರಕ್ ಶುರು ಆಗ್ಬಿಡ್ತು. ಬೆಳಿಗ್ಗೆನೆ 2 ಜನನ ಒಂದು ಆನೆ, 2 ನಮ್ಮ ರೈತರನ್ನ ಒಂದು ಆನೆ ಹೊಡೆದಾಕಿದೆ ಅಂತ. ಆಮೇಲೆ ನಾನು ಅದನ್ನೇ ಫಾಲೋ ಮಾಡಕ್ ಶುರು ಮಾಡಿದೆ. ಏನಾದ್ರ ಬಗ್ಗೆ ಸ್ಟ್ರೈಕ್ ಎಲ್ಲ ಆಯ್ತು.
ಭಾರಿ ಸೈಕ್ ಆಯ್ತು. ಸಿ ಎಮ್ಎಲ್ಎ ಮಾಜಿ ಎಮ್ಎಲ್ಎಗಳು ಎಲ್ಲ ಫಾರೆಸ್ಟರ್ಗಳ ಮೇಲೆ ಇದು ಮಾಡಿದ್ರು. ಫಾರೆಸ್ಟರು ಅಸಹಾಯಕರು ಇದರಲ್ಲಿ. ಈ ವಿಚಾರದಲ್ಲಿ ನಾನು ಫಾರೆಸ್ಟರ್ಗಳು ಪರ ಮಾತಾಡ್ತೀನಿ. ಫಾರೆಸ್ಟ್ ಅದೊಂದು ಕಾಡು. ಆ ಕಾಡು ಒಂದು ದೈತ್ಯ ಕಾಡು. ಅದು ವಿಸ್ತೀರ್ಣ ಸಿಕ್ಕಾಪಟ್ಟೆ ಇದೆ. ಅದು ಕಾಡು ಒಳಗೆ ಇವರೆಲ್ಲ ಮನೆ ಕಟ್ಕೊಂಡಿರೋದು. ಅದು ರಿಸರ್ವ್ ಫಾರೆಸ್ಟ್ ಸರ್ ಅದು. ಅಲ್ಲಿ ನಮ್ಮ ಪಾಪ ಫಾರೆಸ್ಟ್ ಅಲ್ಲಿ ಯಾರೇ ಆಗ್ಲಿ ಅವರು ಮೋಸರಲ್ವಾ. ಅಲ್ಲಿ ಕಾಡೊಳಗೆ ಆನೆ ಬಂದಿದೆ ಅಂತ ಯಾರಿಗ್ ಗೊತ್ತು? ಈಗ ಊರೊಳಗ್ ಬಂದು ಅದ್ರ ಹೆಜ್ಜೆ ಗುರ್ತು ಬಂದ್ರೆ ಅಲ್ಲಿ ETF ಹುಡುಗರಲ್ಲಿ, ಅಲ್ಲಿ ಲೋಕಲ್ ಫಾರೆಸ್ಟ್ ಆಗ್ಲಿ, ಗಾರ್ಡ್ ಆಗ್ಲಿ, ವಾಚರ್ ಆಗ್ಲಿ, ಇಲ್ಲ ರೇಂಜರ್ ಆಗ್ಲಿ ನೋಡ್ತಾರೆ. ಆದ್ರೆ ಇದು ಕಾಡೊಳಗಿಂದ ಆಗುಂಬೆಯಿಂದ ಬಂದ ಆನೆ ಕಾಡೊಳಗೆ ಬಂದು ಅಲ್ಲಿ ಎಸ್ಕೇಪ್ ಬಾರ್ಡರ್ ಅದೊಂದು ಹೇಳ್ತೀನಿ, ನಾನು ಅದೊಂದು ಹೇಳಲಿಲ್ಲ. ಏನು ಕೆರೆಕಟ್ಟೆ ಗ್ರಾಮ ಇದೆಯಲ್ಲ, ಅದು ಎಸ್ಕೇಪ್ ಬಾರ್ಡರ್ ಅಂತ, ಸೌತ್ ಕನ್ನಡ ಬಾರ್ಡರ್ ಅಂತ ಒಂದು ರೋಡ್ ಅಲ್ಲಿ ರಸ್ತೆ ಬರುತ್ತೆ. ಅಲ್ಲಿಂದ ಬಂದು ಸೌತ್ ಕನ್ನಡ ಬಜಗೋಳಿ ಕಡೆಯಿಂದ ಬಂದ ರಸ್ತೆ ಆ ಕಾಡೊಳಗೆ ಬಂದು ಎರಡೂ ಸೈಡು ಪಶ್ಚಿಮ ಘಟ್ಟದ ಏನು ಕುದುರೆಮುಖ ರಕ್ಷಿತಾರಣ್ಯನ ಸೀಲ್ಕೆಂದು ಬಂದು ಒಂದು ರಸ್ತೆ, ಒಂದು ಸರ್ಕಲ್ ಇದೆ ಅಲ್ಲಿ. ಅಲ್ಲೂ ನಾವು ಸೌತ್ ಕನ್ನಡ ಕಡೆಯಿಂದ ಬಂದು ಅಂದ್ರೆ ಎಡಭಾಗಕ್ಕೆ ಒಂದು ರಸ್ತೆ ಹೋಗ್ತದೆ, ಅದು ಶೃಂಗೇರಿಗೆ ಹೋಗ್ತದೆ. ಬಲಭಾಗಕ್ಕೆ ಹೋಗೋದು ನೇರಾಗಿ ಇದಕ್ಕೆ ಹೋಗುತ್ತೆ, ಕುದುರೆಮುಖ ರಕ್ಷಿತಾರಣ್ಯಕ್ಕಾಗಿ. ಅಲ್ಲಿಂದ ಮುಂದೆ ಕಳಸ, ಇನ್ನು ಮುಂದೆ ಹೊರನಾಡಲ್ಲಿ ಹೋಗುತ್ತೆ. ಹೌದು ಸರ್, ಬಾಳೆಹೊನ್ನೂರು ಕಡೆ ಹೋಗುತ್ತೆ. ಈ ರಸ್ತೆ ಈ ಘಟನೆ ನಡೆದಿದ್ದು SK ಬಾರ್ಡರ್ ಇಂದ ಅಲ್ಲಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಕೆರೆಕಟ್ಟೆ ಉಂಟು ಗ್ರಾಮ. ಕೆರೆಕಟ್ಟೆ ಅನ್ನೋ ಗ್ರಾಮ ಒಂದು ಕಾಡೊಳಗಿರೋ ಊರುಗಳು, ಅದ್ರ ಒಳಗೆ ಕಾಡೊಳಗೆ ಇರೋ ಮನೆಗಳಿದಾವೆ. ಊರ ಹತ್ರ ಇದೆ, ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ. ಅದೇನು ಭಾರಿ ಮುಂದುವರೆದ ಊರು ಏನಲ್ಲ, ಪೊಲೀಸ್ ಸ್ಟೇಷನ್ ಇದೆ. ಅದು ಬಹುಶಃ ANF ಅಂತ, ಆಂಟಿ ನಕ್ಸಲ್ ಫೋರ್ಸ್ ಅಂತ ಒಂದು ಇದೆ, ಅವ್ರುಗಳು ಇದ್ದಾರೆ. ಆದ್ರೆ ಅಲ್ಲಿಂದ ಒಳಗಡೆ ಹೋದ್ರೆ ಅಲ್ಲೊಂದು 8-10 ಮನೆಗಳಿದಾವೆ. ಅವು ಕಂಪ್ಲೀಟ್ ರಿಸರ್ವ್ ಫಾರೆಸ್ಟ್ ಒಳಗಿರೋದು. ಅಲ್ಲಿ ಫಾರೆಸ್ಟ್ರಿಗೂ ರೈತರಿಗೂ ಒಂದು ತಿಕ್ಕಾಟ ನಡೀತಾ ಉಂಟು. ಅದ್ರೊಳಗೆ ಇದ್ದರು ಇವರು. ಹಾಗಾಗಿ ಫಾರೆಸ್ಟ್ನರ್ ಏನು ಮಾಡಂಗಿಲ್ಲ, ಫಾರೆಸ್ಟ್ನರ್ ಬೈಬಾರ್ದು, ಅದು ಫಾರೆಸ್ಟ್ನರ್ ತಪ್ಪಲ್ಲ. ಆಮೇಲೆ ಏನಾಗ್ತದೆ, ಅಲ್ಲಿ ಒಬ್ಬ ಗೌಡ್ರು ಒಬ್ರು ಬೆಳಿಗ್ಗೆ ಎದ್ದು ಅವರ ದನಗಳಿಗೆ ಅವರುಗಳ ಹಟ್ಟಿಗೆ ಸೊಪ್ಪು ಹಾಕಕ್ಕೆ ಅಂತ ಹೋಗ್ತಾರೆ. ಹೋಗಿ ಸೊಪ್ಪು ಕಡ್ಕೊಂಡು ಹೊತ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ಬುಷ್ ಕಾಡು, ಭಾರಿ ಮರಗಳಿಲ್ಲ, ಅಂದ್ರೆ ಪೊದೆ ಕಾಡುಗಳೇ ಜಾಸ್ತಿ. ಪೊದೆ ಕಾಡುಗಳು ಅಂದ್ರೆ ಅಲ್ಲಿ ಬಳ್ಳಿ ಸಿಕ್ಕಾಪಟ್ಟೆ ಬಳ್ಳಿ. ಬಹುಶಃ ಆನೆನೇ ತಡೆದು ನಿಲ್ಸ ಅಂತ ಬಳ್ಳಿಗಳಿದಾವೆ. ಇನ್ನು ಮನುಷ್ಯರು ನುಗ್ಗಕ್ ಸಾಧ್ಯನೇ ಇಲ್ಲ. ಅಲ್ಲಿ ಬರ್ತಾರೆ, ಬಂದು ಅವ್ರಿಗೆ ಕಾಣಲ್ಲ, ನೆಲ ನೋಡ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಆನೆ ಬಂದು ಅಲ್ಲಿ ನಿಂತಿರ್ತದೆ. ಹೋಗಿ ಅದು ಕಾಲ್ ಬಡ್ಡೆಗೆ ಹೋಗ್ತಾರೆ. ಅದು ಏನಾಗ್ತದೆ, ಆ ಆನೆ ಸೊಂಡಲ್ಲಿ ದೂಕುತ್ತೆ. ಯಾಕಂದ್ರೆ ನಾನು ಅಲ್ಲಿ ಎಲ್ಲ ನೋಡಿದೆ, ನಾನು ಆ ಸ್ಪಾಟಿಗೆ ಹೋಗಿದ್ದೆ. ಸೊಂಡಲ್ಲಿ ದೂಕಿದಾಗ ಆನೆ, ಒಂದು 6 ಟನ್ ಆನೆ, ಒಂದ್ 45 kg 50 kg ಮನುಷ್ಯನ ಸೊಂಡಲ್ಲಿ ದೂಕಿದ್ರೆ ಅವ್ನು ಸತ್ತೇ ಹೋಗ್ತಾನೆ. ಇವನ್ ಸತ್ತೋದ. ಇವನ್ನ ಪಕ್ಕ ಹೋಗಿ ಆನೆ ನಿಲ್ಲುತ್ತೆ. ಯಾವುದೇ ರೀತಿ ಆನೆ ಸಾಯಿಸ್ತಾವಲ್ಲ, ಒಂದು ತಲೆ ಮೇಲೆ ಕಾಲು ಇರ್ತವೆ, ಇಲ್ಲ ಅಂದ್ರೆ ಎದೆ ಮೇಲೆ ಕಾಲು ಇರ್ತವೆ, ಇಲ್ಲ ಕಾಲ್ ಕಿತ್ತಿ ಸಾಕ್ತವೆ, ಅಂತದ್ದು ಏನು ಇಲ್ಲ. ಅವ್ನು ಅಲ್ಲಿ ಇಟ್ಟಿರುತ್ತೆ. ಅಷ್ಟೊತ್ತಿಗೆ ಈ ವ್ಯಕ್ತಿ ಜೊತೆ ಹೋದ ನಾಯಿಗಳು ಸಿಕ್ಕಾಪಟ್ಟೆ ದುಗ್ಲಕ್ಷ ಮಾಡ್ತವೆ. ಅದೇನಾಯ್ತು ಅಂತ 2 ಜನ ಬರ್ತಾರೆ, ಏನಾಯ್ತು ಅಂತ. ಇವರು ಯಾವ್ದೋ ಕಡೆ ನೋಡ್ತಾ ಇರ್ತಾರೆ, ಸೈಡ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಂದಿದ್ರೆ ಈ ಆನೆ ಕಾಣ್ತಿತ್ತು, ಅಷ್ಟು ಪ್ರೀತಿ ಆನೆ. ಇವರು ಆನೆ ಸಮಕ್ಕೆ ಬಂದೇ ಬಿಡ್ತಾರೆ. ಆನೆಯಿಂದ ಕೆಲವೇ 10 ಅಡಿ ದೂರಕ್ಕೆ ಬರ್ತಾರೆ. ಅದೊಂದ್ ಸ್ವಲ್ಪ ಪದೇ ಕಾಡು ಸೈಡ್ ಅಲ್ಲಿ ನಿಂತಿರ್ತದೆ. ಆ ಕಡೆ ಇನ್ನೊಂದು ರೋಡಿಂದ ಇಳಿದಿದ್ರೆ ಆನೆ ಕರೆಕ್ಟ್ ಕಾಣ್ತಿತ್ತು. ಆಮೇಲೆ ಅವನ್ನ ಎತ್ಕೊಂಡು ಹೋಗಿ ಆ ಕಾಡೊಳಗೆ ತಂದು ಸಾಯಿಸುತ್ತೆ. ಅವನು ಓಡೋಗಿ ಒಂದ್ ಮರ ಹತ್ತಿದ್ನಂತೆ, ಒಂದ್ ಚಿಕ್ಕ ಮರನ ಆ ಕಾಡೊಳಗೆ. ಆ ಕಾಡು ಆನೆಗೆ ಯಾವ ಲೆಕ್ಕನೇ ಇಲ್ಲ. ಹೋಗಿ ಅವನ್ನ ಸಾಯಿಸ್ತದೆ. ಸಾಯಿಸಕ್ ಕಾರಣ ಏನು, ಇನ್ನೂ ಒಬ್ಬ ಇದ್ದ ಅಂತ ಸುದ್ದಿ ಯಾರು ಬಿಡ್ತಾ ಇಲ್ಲ. ನನ್ಗಲ್ಲಿ ಲೋಕಲ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಬ್ಬ ಸ್ವಲ್ಪ ದೂರ ತಪ್ಪಿಸ್ಕೊಂಡ್ ಬಂದಾನೆ, ಅವನಿಗೇನ ಕೈ ಪೆಟ್ಟಾಯ್ತಂತೆ. ಆಮೇಲೆ ಏನಾಯ್ತು, ಹಾಕ್ಬಿಡ್ತಾರೆ. ಅದು ಕಾರಣ ನಾಯಿ ದಸಿಲ್ಲ. ಆನೆಗಳಿಗೆ ನಾಯಿ ಕಂಡ್ರಾಗಲ್ಲ. ಈ ನಾಯಿಗಳು ಎಷ್ಟೋ ಜನ ಯಜಮಾನ್ರನ್ನ ಸಾಯಿಸ್ಬಿಡ್ತಾರೆ, ಅವರ ಸಾಕಿದ ದನಿಗಳನ್ನ. ಯಾಕಂದ್ರೆ ನಾವು ಅಂತವೆಲ್ಲ ಸುಮಾರು ನೋಡಿದೀವಿ. ಅದಕ್ಕೆ ಹೇಳೋದು, ಕಾಡಿಗೆ ಹೋಗೋರು ದಯವಿಟ್ಟು ನಾಯಿ ಕರ್ಕೋಗ್ಬೋದಿದೆ. ಆಮೇಲೆ ಅದಾಯ್ತು, ಅದೆಲ್ಲ ಇತ್ತು, ಸಾಯ್ತು, 2 ಜನ ಸತ್ತೋದು.
ಆಮೇಲೆ ಅಷ್ಟೊತ್ತಿಗೆ ದೊಡ್ಡ ಸುದ್ದಿ ಆಗಿದೆ, ಇಡೀ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತಾಯ್ತು. ನಮ್ಮ ಆ ರಾಜೇಗೌಡರಿಗೆ ಸ್ವಲ್ಪ ಆನೆ ಶಾಪ ಶುರುವಾಗ್ಬಿಟ್ಟಿದೆ. ಯಾಕೆಂದ್ರೆ ಈಗಾಗ್ಲೇ ಆ ಭಾಗದಲ್ಲಿ ಸುಮಾರು ಆನೆ ಸಾಯಿಸ್ಬಿಟ್ಟು ಈ ಭಾಗದಲ್ಲಿ ಈಗ 4-5 ಆನೆ ಹಿಡ್ದಂಗಾಯ್ತು. ಎಮ್.ಎಲ್.ಎ ಒಬ್ಬ ಸಮರ್ಥ ಲೀಡ್ರು ಆ ಭಾಗದ್ದು, ಜನರ ಕಷ್ಟಕ್ಕೆ ಸ್ಪಂದಿಸೋರು. ಆಮೇಲೆ ಎಲ್ಲ ಆಯ್ತು, ಎಲ್ಲ DC ಎಲ್ಲ ಬಂದಾಯ್ತು ಅಂತ ಆನೆ ಹಿಡಿಯೋದು ಹೋಗ್ತಾಯ್ತು. ಅಷ್ಟೇ ನಾನು ಶುಕ್ರವಾರ ಆಗಿದ್ದು, ಶನಿವಾರ ಬೆಳಗ್ಗೆ ನಾನು ಇಲ್ಲಿಂದ ಹೊರಟೆ. ನಾನು ಈ ರೂಟ್ ಆರಿಸ್ಕೊಂಡೆ. ನಮ್ಮ ಮೂಡಿಗೆರೆಯಿಂದ ಕೊಟಿಯಾರದಿಂದ ಕಳಸದಿಂದ ಕುದುರೆಮುಖದಿಂದ ಎಸ್ ಕೆ ಬಾರ್ಡರ್ ಇಂದ ರೈಟ್ ತಿರುಗಿ ಶೃಂಗೇರಿ ಅದೇ ಕೆರೆಕಟ್ಟೆ ಶೃಂಗೇರಿ ರೋಡ್ ಅಲ್ಲಿ ಹೋಗಿ ಅಲ್ಲಿ ನಾನು ಆ ಊರೊಳಗೆ ಹೋಗ್ಬೇಕು. ಅದ್ರ ಮಧ್ಯದಲ್ಲಿ ನಾವು ETF ರೋಡ್ ಎಲ್ಲ ಸಿಕ್ಕಿರು. ಇಲ್ಲೆಲ್ಲ ಇದೇ ಕಾರೊಳಗೆ ಅಂದ್ರು. ನಾನು ಬರ್ತೀನಿ ಇಲ್ಲೇ ಇರಿ ಅಂದೆ. ಸ್ಪಾಟಿಗೆ ಹೋಗಿ ಪೂರ್ತಿ ಅಂದಾಜು ಮಾಡಿದೆ. ಅಲ್ಲಿ ಸೊಪ್ಪು ಕೊಟ್ಟಿದ್ದು ಹೊರೆ ಹಾಗೆ ಬಿದ್ದಿತ್ತು. ನಮ್ಮ ಸೌತ್ ಕನ್ನಡ ಈ ಭಾಗದಲ್ಲೆಲ್ಲ ಅಡಿಕೆಯಿಂದ ಮಾಡಿದ್ದು ಒಂದು ತೊಟ್ಟಿ ಹಾಕ್ತಾರೆ, ಅದಕ್ಕೆ ಹೇಳ್ತಾರೆ, ಅದನ್ನ ಹಾಕೊಂಡಿದ್ರು ಆ ಗೌಡ್ರು. ಆ ಪಕ್ಕದ ಮನೆ ಇನ್ನೊಬ್ಬ ಸತ್ತೋದನ್ನು ನಾವು ಬಹುಶಃ ನಮ್ಮ ಮಂಗಳೂರು ಮೂಲದ ಶೆಟ್ರು, ಅವರು ಬಂಟ ಶೆಟ್ರು ಅಂತ ಕಾಣ್ತದೆ. ಇದು ಅಲ್ಲೇ ಬಿದ್ದಿತ್ತು. ಆನೆ ಅದನ್ನು ತುಣಿದು ಹಾಕಿರ್ಲಿಲ್ಲ. ಆಮೇಲೆ ಆ ಕಡೆ ಅವನ್ ನಮ್ಮ ಹತ್ರ ಸಾಯಿಸ್ತೇ, ನಿಮ್ಮ ಹತ್ರ ಇಡೀ ಕಾಡ್ನೆಲ್ಲ ಹಿಂದಿ ಮಾಡಿ ಹಾಕಿತ್ತು, ನೆಲ ಒದ್ದು ಹಾಕಿತ್ತು. ಆಮೇಲೆ ಅಲ್ಲೊಂದು ಗಟ್ಟಿ ನೆಲದಲ್ಲಿ ಆನೆದು ಹೆಜ್ಜೆ ಇತ್ತು, ಮುಂಗಾಲಿನ ಹೆಜ್ಜೆ. ನಾನು ಒಂದು ಕಡ್ಡಿ ಎಲ್ಲ ಅದನ್ನದು ಅಳತೆ ತಗೊಂಡೆ. ಅದ್ರದ್ದು ಅಂದ್ರೆ ಮುಂದಿನ ಕಾಲದ ಹೆಜ್ಜೆ ಎಷ್ಟು ಅಂದ್ರೆ 1/2 ಇಂಚು 1 ಇಂಚಷ್ಟು ಅಡಿ ಹೋಗಿತ್ತು. ಅಂದ್ರೆ ಆನೆ ಎಷ್ಟು ಸಿಟ್ಟು ಬಂದಿತ್ತು ಅಂತ. ಹಾಗಾಗಿ ಅಳತೆ ತಗೊಂಡೆ. ಅಡ್ಡ ಅಂದ್ರೆ ಆನೆದು ಹಿಂಭಾಗದಿಂದ ಮುಂದಿನ ಉಗುರುವರೆಗೂ 24 ಇಂಚು ಉದ್ದ ಇತ್ತು. ಅಡ್ಡ 22 ಇಂಚ್ ಇತ್ತು. ಅವಾಗ್ಲೇ ನಂಗೆ ಗೊತ್ತಾಯ್ತು ಇದೊಂದು ದೈತ್ಯ ಆನೆ ಇದು ಅಂತ. ಇದೇ ಆನೆ ಅಂತಲೂ ನಂಗೆ ಗೊತ್ತಾಯ್ತು. ಮಲ್ಲಂದೂರು ಆನೆ ಅಂತಲೇ ನನಗೆ ಗೊತ್ತಾಯ್ತು. ಆಮೇಲೆ ಜನಗಳಿಗೆಲ್ಲ ಹೇಳಿದೆ, ದಯವಿಟ್ಟು ನೀವು ಅಲ್ಲೊಂದು ಸ್ವಲ್ಪ ಅದು ಪಾಪ ಜನಗಳು, ಅಲ್ಲೊಂದು ದೊಡ್ಡ ಸಂಘರ್ಷ ನಡೀತಾ ಇದೆ ಫಾರೆಸ್ಟ್ನವರಿಗೂ ಆ ಭಾಗದವರಿಗೂ ಅಲ್ಲಿ ಏನೂ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಗದ್ದೆಗಳೆಲ್ಲ ಪಾಳು ಬಿದ್ದವೆ. ಯಾವುದೋ ಒಂದು ಪಾಳು ಬಿದ್ದ ಊರಿಗೆ ಹೋಗಂಗಾಗುತ್ತೆ. ಅವು ಮನೆ ಸುತ್ತ ಬಿಟ್ರೆ ಅಲ್ಲಿ ಹೊರಗಡೆನೂ ಏನು ಮಾಡಂಗಿಲ್ಲ. ಫಾರೆಸ್ಟ್ಗಳು ಬಿಡ್ತಾ ಇಲ್ಲ. ಬಿಟ್ಟೋಗಿ ಅಂತೇಳಿ ಬಿಟ್ಟೋಗ್ತೀವಿ ನಮ್ಗೆ ಏನೋ ಪರಿಹಾರ ಕೊಡಿ ಅಂದ್ರೆ ಇವ್ರು ಪರಿಹಾರ ಕೊಡ್ತಾ ಇಲ್ಲ. ಬಂದು ನಾನು ಮತ್ತೊಂದ್ಸತಿ ನಾನು SK ಬಾರ್ಡರ್ ಸರ್ಕಲ್ ಹೋಗಿ ನಾನು ಎಲ್ಲಾ ಫಾರೆಸ್ಟ್ ಹುಡುಗ ಹತ್ರ ಎಲ್ಲ ಮಾತಾಡಿ ಮತ್ತೆ ಸೀದಾ ಅಲ್ಲಿ ಯಾವ್ದು ಹೋಮ್ ಸ್ಟೇ ಏನು ಇಲ್ಲ, ಅಲ್ಲಿಂದ ಮತ್ತೆ 30 ಕಿಲೋಮೀಟರ್ ಶೃಂಗೇರಿಗೆ ಹೋಗಿ ಅಲ್ಲೊಂದು ಲಾಡ್ಜಲ್ಲಿ ರೂಮ್ ಮಾಡಿ ಮತ್ತೆ ವಾಪಸ್ ಬಂದಾಗ ನಾನು ಕರೆಕ್ಟ್ ಆಗಿ ಆ ಕೆರೆಕಟ್ಟೆ ಮತ್ತೆ SK ಬಾರ್ಡರ್ ಸರ್ಕಲ್ ಲೆಫ್ಟ್ ರೈಟ್ ಸೈಡ್ ನೋಡ್ತಾ ಗಮನಿಸ್ತಾ ಬಂದಾಗ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಒಂದು ಗಿಡ ಇದೆ. ಅದಕ್ಕೆ ನಾವು ಗುರುಕುಳು ಅಂತೀವಿ. 8 ವರ್ಷಕ್ಕೊಂದ್ಸತಿ ಹೂವಾಗಿ ಅದು ಸತ್ತೋಗಿ ಮತ್ತೆ ಆ ಗಿಡಗಳು ಬೆಳೆದು ಮತ್ತೆ 8 ವರ್ಷಕ್ಕೆ ಹೂ ಬಿಡ್ತಾವ. ಅದು ಒಂದು ಗಿಡ ಒಂದ್ ಸ್ವಲ್ಪ ಸೈಡಿಗೆ ಒಂಥರ ವಾರೆ ಆಗಿತ್ತು. ಮೇಲೆ ಹಸಿರು, ಅದ್ರ ತಳದಲ್ಲಿ ಒಂದ್ ಸ್ವಲ್ಪ ವೈಟ್ ಇರ್ತವೆ. ಯಾಕೆ ಎಲೆ ಈ ರೀತಿ ಆಗಿದೆ ಅಂತ ನಾನು ಇಳಿದು ಹೋದ್ರೆ ಆ ಆನೆ ಅವನ ಮೇಲೆ ದಾಳಿ ಮಾಡಿ ಆನೆ ಏನು SK ಬಾರ್ಡರ್ ಮತ್ತೆ ಶೃಂಗೇರಿ ರೋಡ್ ಇದೆಯಲ್ಲ ಅದ್ರ ಬಲಭಾಗಕ್ಕೆ ಹೋಗಿತ್ತು. ಅದೇ ಎಡಭಾಗದಲ್ಲಿ ಈ ಆನೆ ದಾಳಿ ಮಾಡೋದು ಬಲಭಾಗಕ್ಕೆ ಹೋಗಿತ್ತು. ಅಷ್ಟು ನೋಡಿ ಒಂದ್ ಸ್ವಲ್ಪ ನಾನು ಜೀಪಲ್ಲಿ ಇಳಿದು, ಅವಾಗ 5 ಗಂಟೆ ಆಗಿತ್ತು. ಜೀಪಲ್ಲಿ ಇಳಿದು ಒಂದ್ ಸ್ವಲ್ಪ ಒಳಗೆ ಹೋಗ್ಕೊಂಡು ನಂಗೆ ಏನೋ ಸ್ಮೆಲ್ ಹೊಡೆಯಕ್ಕೆ ಶುರು ಆಯ್ತು. ನಂಗೆ ಗೊತ್ತಾಯ್ತು ಇದು ಮದ ಬಂದು ಆನೆ ಸ್ಮೆಲ್ ಅಂತ. ಅಷ್ಟೊತ್ತಿಗೆ ಆ ಗುರುಕುಳು ಅಂತ ನಾವೇನ್ ಹೇಳ್ತೀವಿ, ಅದಕ್ಕೇನೋ ಮೂಗತ್ರ ಇಟ್ಟು ವಾಸನೆ ನೋಡ್ತೀನಿ, ಏನು ಮದ ವಾಸನೆ ಹೊಡಿತೇವೆ. ನಂಗೆ ಗೊತ್ತಾಯ್ತು ಈಗ ಈ ಆನೆ ಆ ವ್ಯಕ್ತಿಗಳ ಮೇಲೆ ದಾಳಿ ಮಾಡಕ್ ಕಾರಣ ಈ ಆನೆಗೆ ಮದ ಬಂದಿದೆ. ಆಮೇಲೆ ಆ ಎಲೆ ಹಾಕಿ ನಾನು ಜೀಪ್ ಒಳಗೆ ಇಟ್ಕೊಂಡ್ರಿ, ನನ್ನ ಜೀಪ್ ಒಳಗೆ AC ಹಾಕಿದಾಗ ಆ ಇನ್ನೂ ಸ್ಮೆಲ್ ಒಳಗೆ ಜಾಸ್ತಿ ಆಯ್ತು ಗಾಡಿ ಒಳಗೆ. ಆಮೇಲೆ ನಾನು ಬಂದು ನಮ್ಮ ಹುಡುಗರಿಗೆಲ್ಲ ಹೇಳಿದೆ. ಅಷ್ಟೊತ್ತಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಡ್ರೋನ್ ಬಿಟ್ರೆ ನಾವು ಎಲ್ಲಿ ನಿಂತಿದೀವಿ ಅಲ್ಲಿಂದ ನನಗೆ ಎಲ್ಲಿ ಹೆಜ್ಜೆ ಸಿಕ್ತು ಆನೆದು, ಅಲ್ಲಿಂದ ಕೇವಲ 1/2 ಕಿಲೋಮೀಟರ್ ದೂರದಲ್ಲಿ ಕಾಡು ಒಳಗೆ ಆನೆ ನಿಂತಿತ್ತು. ನಾನು ಮತ್ತೆ ಅಂದೆ ಇವತ್ತೇ ಬಂದಿದ್ದು ಹೊಡೆದು ಬಿಸಾಕ್ಬೋದಿತ್ತು ಅಂತ. ಆದ್ರೆ ಅದು ಭಯಂಕರ ತಿಕ್ ಫಾರೆಸ್ಟ್. ಆನೆ ಹೊಡೆಯೋದು ಸುಲಭ, ಆನೆ ಎಳ್ಕ ಬರೋದಿತ್ತಲ್ಲ ಅದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅದೊಂದು ದೈತ್ಯ ಆನೆ.
ಆನೆ ನಮ್ಮ ಆನೆಗಳು ಎಳೆಯಕ ಆಗ್ಬೇಕಲ್ಲ ಅಂತ ಆಯ್ತು. ಅಷ್ಟೊತ್ತಿಗೆ ಈಗ ಹೇಗೆ ಅಂದ್ರೆ ಈಗ ವಾತಾವರಣ ಅಂದ್ರೆ ಈಗ ಚಳಿಗಾಲದಲ್ಲಿ ಹಗಲು ಕಡಿಮೆ, ರಾತ್ರಿ ಜಾಸ್ತಿ, ಬೇಗ ಕತ್ಲೆ ಆಗೋದು. ನಮ್ಮಲ್ಲೆಲ್ಲ ಈಗ 6 ಗಂಟೆಗೆ ಕತ್ಲೆ ಆಗ್ತಾ ಉಂಟು, ಇನ್ನಿನ್ನು 5:30 ಕತ್ಲೆ ಆಗ್ತದೆ. ನನ್ನ ಆಮೇಲೆ ಅಷ್ಟೊತ್ತಿಗೆ ಕತ್ಲೆ ಶುರು ಆಯ್ತು. ನಾನು ಸೀದಾ ಹೊರಟು ಆ ಕೆಳಕಟ್ಟೆ ಗ್ರಾಮದವರಿಗೆಲ್ಲ ಒಂದ್ ಮಾತು ಹೇಳಿದೆ. ಅಲ್ಲೊಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಸಿಕ್ಕಾಪಟ್ಟೆ ಇದ್ರು. ದಯವಿಟ್ಟು ಮನೆಗೆ ಹೋಗಿ, ಸಾಮಾನ್ಯ ಆನೆಗಳು ಒಬ್ಬ ಮನುಷ್ಯನ್ ಸಾಯಿಸಿದಾಗ ಒಂದು 5-6 ದಿವಸದೊಳಗೆ ಒಂದ್ಸತಿ ಮತ್ತೆ ವಾಪಸ್ ಬಂದೇ ಬರ್ತವೆ. ಈ ಭಾಗದಲ್ಲಿ ಆ ಆನೆಗೆ ಏನ್ ಹೆದರಿಕೆ ಇಲ್ಲ. ಹಾಗಾಗಿ ನೀವು ಮನೆಗೆ ಹೋಗ್ಬಿಡಿ, 6 ಗಂಟೆ ಹೊತ್ತಿಗೆ ಒಳಗೆ ಹೋಗಿ ಮನೆಗೆ ಹೋಗಿ ಸೇರ್ಕೆ ಬಿಡಿ ಅಂತ ಹೇಳಿ ಸೀದಾ ಹೋಗಿ ಲಾಡ್ಜಲ್ಲಿ ಹೋಗಿ ಬೆಳಿಗ್ಗೆ ಮತ್ತೆ 6:30ಗೆ ಎದ್ದು ಬಂದು, ಅಷ್ಟೊತ್ತಿಗೆ ನಮ್ಮ ಆನೆ ಇನ್ನೂ ಬಂದಿರಲಿಲ್ಲ. ಲೇಟಾಗಿ ಹೊರಟಿದ್ದು ಆನೆಗಳು. ಅದರಲ್ಲಿ ಅಜಯ ಮತ್ತೆ ಏಕಲವ್ಯ, ಹರ್ಷ, ಇನ್ನೊಂದೆರಡು ಆನೆಗಳಿದ್ದು. ಅವು ಹೊರಟು ಬರ್ತಾ ಇದಾವೆ ಅಂದ್ರೆ ಇನ್ನು ಬಂದಿರ್ಲಿಲ್ಲ. ಅಲ್ಲೆಲ್ಲ ಮಧ್ಯದಲ್ಲಿ ನಿಲ್ಸಿ ಅಂದ್ರಂತೆ ಆನೆಗಳು. ಲಾರಿ ಮೇಲೆ 3 ಗಂಟೆ ನಿಲ್ತಾ ಇದಾವೆ ಅಂದ್ರು. ನನ್ಗೆ ಅಲ್ಲೊಂದು ಸಿರ್ಲಾ ಅಂತ ಒಂದು ಊರಿದೆ, ಸಿರಿಲ್ಲಾ ಅಂತ. ಆ ಕಾಡೊಳಗೆ ಒಂದು ಊರಿದೆ ಮತ್ತೊಂದು, ಅಂದ್ರೆ ಎಸ್ಕೆಬಾಡಿಗೆ ಹೋಗ್ಬೇಕಾದ್ರೆ ಅದು ಶೃಂಗೇರಿ ಕಡೆಯಿಂದ ಎಡಭಾಗಕ್ಕೆ. ಆ ಗ್ರಾಮಕ್ಕೆ ಹೋಗೋಣ ಅಂತಿದ್ದಾನು. ಒಂದ್ಸತಿ ಸರ್ಕಲ್ಗೆ ಹೋಗಿ ನೋಡೋಣ ಅಂತ ಹೇಳಿದ್ರೆ ಅಲ್ಲಿ ಯಾರು ಫಾರೆಸ್ಟ್ ಇರಲಿಲ್ಲ. ಅಷ್ಟೊತ್ತಿಗೆ ಒಂದು ಸಫಾರಿ, ಕುದುರೆಮುಖ ಸಫಾರಿ ಇದು ಜೀಪ್ ಬಂದ್ರು. ಅವರು ನನ್ನ ಮಾತಾಡ್ಸಿರು. ನಿಮ್ಮ ನೋಡಿನಿ ಸರ್ ಅಂದ್ರು. ಹೌದಾಣ, ಏನೇನು ಸಮಾಚಾರ? ಅವರು ಒಂದು ಸುದ್ದಿ ಕೊಟ್ರು. ಆ ಸುದ್ದಿ ಇಡೀ ನಿನ್ನೆ ಬೆಳಿಗ್ಗೆ ಅವರು ಕೊಟ್ಟಿದ್ದ ಸುದ್ದಿಯಿಂದಲೇ ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಡೀ ಸರ್ಕಾರ ಎಲ್ಲರೂ ಇವತ್ತು ನೆಮ್ಮದಿಯಲ್ಲಿ ನಿದ್ದೆ ಕರಿಕಳ್ಳಂತ ಹೆಸರುಗಳು ಎಲ್ಲ ಇವತ್ತು ಎಲ್ಲ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಕೊಟ್ಟ ಒಂದೇ ಒಂದು ಸಂದೇಶ ನನಗಂದ್ರು ಏನಂದ್ರು ಅಂದ್ರೆ, ನೋಡಿ ಅಣ್ಣ, ನಾನು ಈ ಭಾಗದಲ್ಲಿ 20 ವರ್ಷದಿಂದ ಇಲ್ಲಿ 30 ವರ್ಷದಿಂದ ನಾನು ಇದ್ದೀನಿ. ಇಲ್ಲಿ ಯಾವುದೂ ಆನೆ ಇಲ್ಲ, ಇಲ್ಲಿರೋದು ಇದು ಒಂದೇ ಆನೆ. ಈ ಟೈಮಿಗೆ ಈ ಆನೆ ಇಲ್ಲಿ ಬಂದೇ ಬರುತ್ತೆ.